ರೈಲು ವಿಮಾನ ಆಯ್ತು, ಈಗ ಬಸ್ ಸರದಿ. ಇನ್ಮುಂದೆ ಕೆಎಸ್ಆರ್ಟಿಸಿ ಬಸ್ ಟ್ರ್ಯಾಕ್ ಮಾಡಿ. ಮತ್ತಷ್ಟು ಹೈಟೆಕ್ ಆಗಲಿದೆ ನಮ್ಮ ಸಾರಿಗೆ. ಹೌದು, ರೈಲ್ವೆ ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ರೆ ಕುಟುಂಬ ಸದಸ್ಯರು ಟ್ರೈನ್ ಎಲ್ಲಿದೆ ಅಂತ ಕುಳಿತಲ್ಲಿಯೇ ನೋಡಬಹುದು. ಈಗ ಯಾವ ಊರಿನಲ್ಲಿದೆ, ಮುಂದಿನ ಊರು ಯಾವುದು, ಯಾವಾಗ ನಮ್ಮ ಊರಿಗೆ ಬರುತ್ತೋ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇತ್ತು. ಪ್ರತಿನಿತ್ಯ ಪ್ರಯಾಣ ಮಾಡುವ ಪ್ರಯಾಣಿಕರು ಸಹ ಟ್ರೈನ್ ಟ್ರ್ಯಾಕ್ ಮಾಡೇ ಮಾಡ್ತಾರೆ. ಇಲ್ಲಿ ರೈಲಿನ ನಂಬರ್ ಹಾಕಿ ಯಾರು ಬೇಕಾದರೂ ಎಲ್ಲಿದೆ ಅಂತ ಕಂಡುಹಿಡಿಯಬಹುದು. ಇನ್ನು ವಿಮಾನ ಸೇವೆಯೂ ಸಹ ಇದಕ್ಕೆ ಹೊರತಾಗೇನಿಲ್ಲ. ಇದೀಗ ಇಂತಹದ್ದೇ ಸೌಲಭ್ಯ ನಮ್ಮ ಕೆಎಸ್ಆರ್ಟಿಸಿಯಲ್ಲೂ ಲಭ್ಯವಿದೆ. ಕುಳಿತಲ್ಲಿಯೇ ಕೆಎಸ್ಆರ್ಟಿಸಿ ಬಸ್ ಮಾಹಿತಿ ಪಡೆಯಿರಿ. ಬಸ್ ಎಲ್ಲಿದೆ, ಎಷ್ಟೊತ್ತಿಗೆ ಬರುತ್ತದೆ, ಬಸ್ ಎಷ್ಟೊತ್ತಿಗೆ ಹೊರಡುತ್ತದೆ, ಸದ್ಯ ಬಸ್ ಎಲ್ಲಿದೆ, ಮುಂದಿನ ಊರು ಯಾವುದು, ಎಷ್ಟು ಸಮಯ ಬೇಕಾಗ್ತದೆ, ಪ್ರಯಾಣದ ದರ ಎಷ್ಟು ಅನ್ನೋ ಮಾಹಿತಿಯು ಬೆರಳ ತುದಿಯಲ್ಲಿ ಲಭ್ಯವಾಗಿದೆ. ಇದಕ್ಕಾಗಿಯೇ ಸಾರಿಗೆ ಸಂಸ್ಥೆ ವೆಹಿಕಲ್ ಟ್ರ್ಯಾಕಿಂಗ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಜಾರಿಗೊಳಿಸುತ್ತದೆ. ಕೇಂದ್ರ ರೈಲ್ವೆ ಸಚಿವಾಲಯದ ಮಾದರಿಯಲ್ಲಿಯೇ ಕೆಎಸ್ಆರ್ಟಿಸಿ ಟ್ರ್ಯಾಕಿಂಗ್ ವ್ಯವಸ್ಥೆ ಜಾರಿಯಾಗಲಿದೆ. ಎಂಟು 8,800 ಬಸ್ಗಳ ಮಾಹಿತಿ ಲಭ್ಯ. ಸಮಯದ ಸಂಪೂರ್ಣ ಉಳಿತಾಯ. ಬಸ್ಗಳಿಗೆ ಜಿಪಿಎಸ್ ತಂತ್ರಜ್ಞಾನ ಆಧಾರಿತ ಉಪಕರಣ. ಅಂದಾಜು 30 ಕೋಟಿ ವೆಚ್ಚದ ಯೋಜನೆ. ಇಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಜಿಪಿಎಸ್ ತಂತ್ರಜ್ಞಾನ ಆಧಾರಿತ ಉಪಕರಣ ಅಳವಡಿಕೆ ಮಾಡಿ ದಿನದ 24 ಗಂಟೆಯೂ ಬಸ್ಗಳ ಮೇಲೆ ನಿಗಾ ಇಡಬಹುದು. ಕಮಾಂಡ್ ಸೆಂಟರ್ ಸಹ ಓಪನ್ ಮಾಡಲಾಗುತ್ತದೆ. ರಾತ್ರಿ ವೇಳೆ ಸುರಕ್ಷತೆಯ ಕುರಿತು ಬಸ್ ಚಾಲಕರಿಗೆ ನಿರಂತರವಾಗಿ ಸಂದೇಶ ರವಾನೆ ಮಾಡಬಹುದು. ಇದರಿಂದ ಅಪಘಾತಗಳ ಪ್ರಮಾಣ ಕಡಿಮೆ ಮಾಡಬಹುದು ಅನ್ನೋ ಲೆಕ್ಕಾಚಾರವೂ ಇದೆ. ಅಂದಾಜು 30 ಕೋಟಿ ವೆಚ್ಚದ ಯೋಜನೆ ಇದಾಗಿದ್ದು, ಕೇಂದ್ರ ಸರ್ಕಾರ ಶೇಕಡ 40% ಅನುದಾನ, ರಾಜ್ಯ ಸರ್ಕಾರದ ಶೇಕಡ 60% ಅನುದಾನದಿಂದ ಜಾರಿಗೆ ತರಲು ಸಾರಿಗೆ ಇಲಾಖೆ ಸಜ್ಜಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಇದರಿಂದ ಅನುಕೂಲವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.